ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್? ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು. ಅಲ್ಲಿ ಆತ ಹೇಗಿದ್ದ? 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ. ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪ್ಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂತ ಸಾಕಷ್ಟು ವಸ್ತುಗಳನ್ನ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂತ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂತದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಏನು ಗೋಲಾ ಲೇಔಟ್ ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂತ ಮನೆಯ ಮುಂಭಾಗದಲ್ಲಿರುವಂತದ್ದು ಗೋಲಾ ಲೇಔಟ್ ನ ಮೊದಲನೇ ಮಹಡಿಯಲ್ಲಿರುವಂತಹ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂತದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನ ಹತ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನ ಅಂದ್ರೆ ಕಾಂಟ್ರಾಕ್ಟರ್ ಆಗಿರುವಂತಹ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಳನ್ನ ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದ್ರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತೆ ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದಾನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್? ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು. ಅಲ್ಲಿ ಆತ ಹೇಗಿದ್ದ? 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ. ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪ್ಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂತ ಸಾಕಷ್ಟು ವಸ್ತುಗಳನ್ನ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂತ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂತದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಏನು ಗೋಲಾ ಲೇಔಟ್ ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂತ ಮನೆಯ ಮುಂಭಾಗದಲ್ಲಿರುವಂತದ್ದು ಗೋಲಾ ಲೇಔಟ್ ನ ಮೊದಲನೇ ಮಹಡಿಯಲ್ಲಿರುವಂತಹ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂತದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನ ಹತ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನ ಅಂದ್ರೆ ಕಾಂಟ್ರಾಕ್ಟರ್ ಆಗಿರುವಂತಹ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಳನ್ನ ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದ್ರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತೆ ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದಾನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್? ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು. ಅಲ್ಲಿ ಆತ ಹೇಗಿದ್ದ? 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ. ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪ್ಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ.
ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು, ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂತ ಸಾಕಷ್ಟು ವಸ್ತುಗಳನ್ನ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂತ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂತದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂತ ಮನೆಯ ಮುಂಭಾಗದಲ್ಲಿರುವಂತದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂತಹ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂತದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನ ಹತ್ಕೊಂಡು ಹೋಗ್ತಾ ಇರ್ತೀನಿ, ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನ, ಅಂದ್ರೆ ಕಾಂಟ್ರಾಕ್ಟರ್ ಆಗಿರುವಂತಹ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದ್ರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತೆ ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದಾನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತೆ ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನ ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್, ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು, ಅಲ್ಲಿ ಆತ ಹೇಗಿದ್ದ, 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ, ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು, ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂತ ಸಾಕಷ್ಟು ವಸ್ತುಗಳನ್ನ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂತ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂತದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂತ ಮನೆಯ ಮುಂಭಾಗದಲ್ಲಿರುವಂತದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂತಹ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂತದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನ ಹತ್ಕೊಂಡು ಹೋಗ್ತಾ ಇರ್ತೀನಿ, ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನ, ಅಂದ್ರೆ ಕಾಂಟ್ರಾಕ್ಟರ್ ಆಗಿರುವಂತಹ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದ್ರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತೆ ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದಾನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತೆ ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನ ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್, ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು, ಅಲ್ಲಿ ಆತ ಹೇಗಿದ್ದ, 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ, ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು, ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ
ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂತ ಸಾಕಷ್ಟು ವಸ್ತುಗಳನ್ನ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂತ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂತದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಏನು ಗೋಲಾ ಲೇಔಟ್ ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂತ ಮನೆಯ ಮುಂಭಾಗದಲ್ಲಿರುವಂತದ್ದು ಗೋಲಾ ಲೇಔಟ್ ನ ಮೊದಲನೇ ಮಹಡಿಯಲ್ಲಿರುವಂತಹ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂತದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನ ಹತ್ಕೊಂಡು ಹೋಗ್ತಾ ಇರ್ತೀನಿ, ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳ